Hi everyone, this is Radha. Welcome back to my channel CYR Easy English. Today our topic is prepositions part 2. Dear viewers, ನಾವು ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಸ್ ಪಾರ್ಟ್ 1 ನಲ್ಲಿ ಏನೇನನ್ನ ತಿಳ್ಕೊಂಡ್ವಿ ಅಂತಂದ್ರೆ ಇನ್, ಆನ್ ಮತ್ತೆ ಅಟ್ಟರನ್ನ ಪ್ರಿಪೋಸಿಷನ್ಸ್ ಆಫ್ ಟೈಮ್ ಅನ್ನ ತಿಳ್ಕೊಂಡ್ವಿ. ಹೇಗೆ ಟೈಮ್ನಲ್ಲಿ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಹೇಗೆ ಬಳಸೋದು ಅಂತ ಹೇಳಿ ತಿಳ್ಕೊಂಡಿದ್ವಲ್ಲ. ಈಗ ಈ ವಿಡಿಯೋದಲ್ಲಿ ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಡೈರೆಕ್ಷನ್ ಈ ಮೂರು ರೀತಿಯ ಒಂದು ಪ್ರಿಪೋಸಿಷನ್ನ ಈ ಟೈಪನ್ನು ತಿಳ್ಕೊಳ್ಳೋಣ. ಆ್ಯಂಡ್ ಆಲ್ಮೋಸ್ಟ್ ಇಲ್ಲಿ 26 ಪ್ರಿಪೋಸಿಷನ್ಸನ್ನು ನಾನು ತಗೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಇದನ್ನು ಹೇಗೆ ಯೂಸ್ ಮಾಡೋದು, ಗ್ರಾಮರಲ್ಲಿ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಸ್ಪೋಕನ್ ಇಂಗ್ಲೀಷ್ನಲ್ಲೂ ಕೂಡ ಹೇಗೆ ಇದನ್ನು ಯೂಸ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಗ್ರಾಮರ್ ಆ್ಯಂಡ್ ನಾಟ್ ಓನ್ಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಟ್ ಆಲ್ಸೋ ಇನ್ ಸ್ಪೋಕನ್ ಇಂಗ್ಲೀಷ್. ವೆರಿ ವೆರಿ ಇಂಪಾರ್ಟೆಂಟ್. ಇದರ ನಾಲೆಡ್ಜ್ ನಿಮಗೆ ಇಲ್ಲ ಅಂತಂದರೆ ನೀವು ಸ್ಪೋಕನ್ ಇಂಗ್ಲೀಷನ್ನು ಫ್ಲೂಯೆಂಟಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಪ್ರಿಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್ ಆ್ಯಂಡ್ ಡೈರೆಕ್ಷನ್. ನಾನು ಎಲ್ಲವನ್ನೂ ಕೂಡ ಬಹಳ ಮುಖ್ಯವಾಗಿ ನಾವು ಬಳಸುವಂಥದ್ದು, ಎಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬಳಸುವಂಥದ್ದನ್ನು ತಗೊಂಡಿದ್ದೀನಿ ಇಲ್ಲಿ. ಇದನ್ನು ಹೇಗೆ ಬಳಸೋದು ಅನ್ನೋದನ್ನು ನೋಡೋಣ. ಈಗ ಫಸ್ಟ್ ಇನ್, ಆನ್, ಅಟ್ ಇದನ್ನು ತಗೊಂಡಿದ್ದೀನಿ. ಇನ್ ಅನ್ನೋದು, ಇನ್ನನ್ನು ನಾವು ಪ್ರಿಪೋಸಿಷನ್ಸ್ ಆಫ್ ಟೈಮಲ್ಲಿ ಕೂಡ ನಾವು ಬಳಸಿದ್ದೀವಿ. ಇನ್ ಇಯರ್, ಇನ್ ದ ಮಾರ್ನಿಂಗ್. ಸೊ ಇದೆಲ್ಲ ನೀವು ಲಾಸ್ಟ್ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೇಗೆ ಬಳಸಿದ್ದೀನಿ ಅಂತ. ಮತ್ತೆ ಪ್ಲೇಸ್ಗೆ ಬಂದಾಗ ಇನ್ ನೋಡಿ, ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಒಂದು ಲಾರ್ಜರ್ ಪ್ಲೇಸ್ ಅನ್ನ, ಯಾವುದಾದ್ರೂ ಲಾರ್ಜರ್ ಒಂದು ವಿಶಾಲವಾದ ಅಥವಾ ದೊಡ್ಡದಾದಂತಹ ಸಿಟಿ ಅಥವಾ ಕಂಟ್ರಿ, ಕಾಂಟಿನೆಂಟ್ಸ್ ಈ ಥರ ಬಂದಾಗ ಅವುಗಳ ಬಗ್ಗೆ ನಾವು ಮಾತಾಡಿದಾಗ ನಾವು ಇನ್ನನ್ನು ಬಳಸ್ತೇವೆ. ಆ್ಯಂಡ್ ವಿ ವಿಲ್ ಯೂಸ್ ಇನ್ ಪ್ರಿಪೋಸಿಷನ್ ವೆನ್ ವಿ ಟಾಕ್ ಅಬೌಟ್ ದಿ ಲಾರ್ಜರ್ ಏರಿಯಾಸ್ ಅಥವಾ ಲಾರ್ಜೆಸ್ಟ್ ಏರಿಯಾಸ್ ಅಂತಲೂ ಕೂಡ ನಾವು ಕರಿಬೋದು. ಆ ಥರ ಬಂದಾಗ ನಾವೇನು ಮಾಡ್ತೀವಿ, ಇನ್ನನ್ನು ಬಳಸ್ತೀವಿ. ಮತ್ತೆ ಆನನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಸಮಥಿಂಗ್ ಸರ್ಫೇಸಸ್ ಅಂತ ಕರಿತೀವಿ ನಾವು. ಸರ್ಫೇಸಸ್ ಅಂತಂದರೆ ಕೆಲವು ಸಮತಲಗಳು, ಆಲ್ಮೋಸ್ಟ್ ಸಮತಟ್ಟಾಗಿರ್ತಕ್ಕಂಥ ಒಂದು ಕೆಲವೊಂದು ಸ್ಥಳಗಳು ಅಂತ ಬಂದಾಗ ನಾವು ಆನನ್ನು ಬಳಸ್ತೀವಿ. ಇದು ಇದಕ್ಕಿಂತ ಸ್ವಲ್ಪ ಚಿಕ್ಕದು ಅಂತ ಹೇಳ್ಬೋದು. ಇದು ಲಾರ್ಜೆಸ್ಟ್ ಅಂದರೆ ಇದನ್ನು ನಾವು ಲಾರ್ಜರ್ ಅಂತ ತಿಳ್ಕೊಬೋದು. ಇದು ಹೆಚ್ಚು ಸ್ಥಳವನ್ನು, ಪ್ರದೇಶವನ್ನು ನಾವು ಹೇಳಬೇಕಾದ್ರೆ ಇನ್ ಬಳಸ್ತೀವಿ. ಆದರೆ ಆನ್ ಆ ರೀತಿಯಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ. ಮತ್ತು ಅಟ್ ಅಂತ ಬಂದಾಗ ದಟ್ ಈಸ್ ಯೂಸ್ಡ್ ಫಾರ್ ಸ್ಪೆಸಿಫಿಕ್ ಏರಿಯಾಸ್, ತುಂಬ ಸ್ಪೆಸಿಫಿಕ್ ಮತ್ತು ಒಂದು ನಿರ್ದಿಷ್ಟವಾದ ಸ್ಥಳ. ನಂತರ ಒಂದು ಈ ಇನ್, ಆನ್ಗಿಂತ ಒಂದು ಸಣ್ಣ ಸ್ಥಳಕ್ಕೆ ನಾವು ಇವುಗಳಿಗೆ ಕಂಪೇರ್ ಮಾಡಿದಾಗ ಸಣ್ಣ ಸ್ಥಳಕ್ಕೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ನಾವು ಅಟ್ಟನ್ನು ಬಳಸ್ತೀವಿ. ನಾನು ನಿಮ್ಗೆ ಇನ್ನೂ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಆಮ್ ಲಿವಿಂಗ್ ಇನ್ ಇಂಡಿಯಾ. ಅರ್ಥ ಆಯ್ತಲ್ಲ? ಐ ಆಮ್ ಲಿವಿಂಗ್ ಇನ್ ಇಂಡಿಯಾ, ನಾನು ಭಾರತದಲ್ಲಿ ವಾಸ ಮಾಡ್ತಿದ್ದೀನಿ. ಸೊ ಇಂಡಿಯಾ ಕಂಟ್ರಿ ಅನ್ನೋದು ಒಂದು ವಿಶಾಲವಾದಂಥ ಒಂದು ಲಾರ್ಜರ್ ಏರಿಯಾ ಆಗಿರೋದ್ರಿಂದ ಸೊ ಇನ್ನನ್ನು ನಾವು ಬಳಸ್ತೀವಿ. ಆ್ಯಂಡ್ ವಿ ಡೋಂಟ್ ಯೂಸ್ ಅಟ್. ಐ ಆಮ್ ಲಿವಿಂಗ್ ಅಟ್ ಇಂಡಿಯಾ ಈಸ್ ರಾಂಗ್. ಸೊ ಇದಕ್ಕೆ ನಾವು ಇನ್ನನ್ನೇ ಬಳಸಬೇಕಾಗತ್ತೆ. ನೆಕ್ಸ್ಟ್ ಆನ್. ಈಗ ನೋಡಿ, ದ ಬಾಲ್ ಈಸ್ ಆನ್ ದ ಟೇಬಲ್. ಈಗ ಒಂದು ಬಾಲ್ ಇದೆ, ನಾನು ನೋಡಿ ಒಂದು ಟೇಬಲ್ ಚಿತ್ರವನ್ನು ಡ್ರಾ ಮಾಡಿದ್ದೀನಿ. ಅದ್ರ ಮೇಲೆ ಬಾಲ್ ಇದೆ. ಸಾಮಾನ್ಯವಾಗಿ ಏನಿರುತ್ತೆ, ಫ್ಲಾಟ್ ಆಗಿ ಇರುತ್ತೆ ಸರ್ಫೇಸ್ ಅಲ್ವಾ. ಸೊ ದ ಬಾಲ್ ಈಸ್ ಆನ್ ದ ಟೇಬಲ್ ಅಂತ ನಾವು ಹೇಳ್ಬೋದು. ಆಲ್ಮೋಸ್ಟ್ ಆನ್ ದ ಅಂತಂದ್ರೆ ಮೇಲೆ ಅನ್ನೋ ಅರ್ಥ ಬರುತ್ತೆ.
ಡಿಯರ್ ವ್ಯೂವರ್ಸ್, ನಾನು ಇವುಗಳ ಅರ್ಥವನ್ನು ಕನ್ನಡದಲ್ಲೂ ಕೂಡ ಹೇಳ್ತಾ ಇರ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿ ನಿಲ್ಲಿಸಿ ಅದರ ಅರ್ಥಗಳನ್ನು ಕೂಡ ನೀವು ಕನ್ನಡದಲ್ಲಿ ಬರ್ಕೋಬಹುದು. ಸೊ ಇನ್ನಂದ್ರೆ ಕೆಲವು ಸಿಚುವೇಶನ್ಸ್ ಅಲ್ಲಿ ಒಳಗೆ ಅಂತ ಅರ್ಥ ಬರುತ್ತೆ. ಇನ್ನಂದ್ರೆ ಒಳಗೆ. ಸೊ ಆನ್ ಅಂತಂದ್ರೆ ಒಂದು ಮೇಲೆ ಅಥವಾ ಮೇಲ್ಭಾಗದಲ್ಲಿ ಅನ್ನೋ ಅರ್ಥ ಬರುತ್ತೆ. ಅಟ್ ಅಂತಂದ್ರೆ ಅದು ಒಂದು ಸ್ಥಳವನ್ನ ತೋರಿಸ್ತಾ ಒಂದು ನಿರ್ದಿಷ್ಟವಾದಂತಹ ಒಂದು ಪ್ಲೇಸ್ ಅನ್ನ ತೋರಿಸ್ತಕ್ಕಂಥದ್ದು ಒಂದು ಅಂತ ಹೇಳ್ಬೋದು ನಾವು. ಅಂಡರ್ ಅಂತಂದ್ರೆ ಕೆಳಗೆ, ಪರ್ಟಿಕ್ಯುಲರ್ ಆಗಿ ನಾವು ಹೇಳಕ್ಕಾಗೋದಿಲ್ಲ. ಒಂದು ನಾವು ಆ ರೀತಿ ಅಂದಾಜು ಮಾಡ್ಕೋಬಹುದು. ನಾವು ಒಂದು ಕೆಳಭಾಗ ನೋಡಿ. ಈಗ ಇನ್ ಆನ್, ನಿಮ್ಗೆ ಇನ್ ಆನ್ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಐ ಆಮ್ ಲಿವಿಂಗ್ ಇನ್ ಇಂಡಿಯಾ. ಓಕೆ, ಇನ್ನು ಹೇಗೆ ಹೇಳ್ಬೋದು? ಐ ಆಮ್ ಲಿವಿಂಗ್ ಇನ್ ಕೋಲಾರ್ ಡಿಸ್ಟಿಕ್, ಐ ಆಮ್ ಲಿವಿಂಗ್ ಇನ್ ಮಾಲೂರ್. ಇವೆಲ್ಲವೂ ಕೂಡ ಲಾರ್ಜರ್ ಏರಿಯಾಸ್, ಆದ್ರಿಂದ ನಾವು ಇನ್ನನ್ನ ಬಳಸ್ಬೋದು. ಅಟ್ಗೆ ಫಾರ್ ಎಕ್ಸಾಂಪಲ್ ಏನ್ ಹೇಳ್ಬೋದು? ನಾವು ಐ ಆಮ್ ವರ್ಕಿಂಗ್ ಅಟ್ ಸ್ಕೂಲ್. ಈಗ ಯಾರಾದ್ರೂ ನನಗೆ ಫ್ರೆಂಡ್ ಕಾಲ್ ಮಾಡ್ತಾರೆ, ಸಪೋಸ್ ನಾನು ಹೋಟೆಲ್ ಅಲ್ಲಿ ಇದ್ದೀನಿ, ಆಗೇನ್ ಹೇಳ್ಬೇಕು? ಐ ಆಮ್ ಅಟ್ ಹೋಟೆಲ್, ಐ ಆಮ್ ಅಟ್ ಹೋಟೆಲ್ ರೈಟ್ ನಾವ್. ನೋಡಿ, ಅಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಸ್ಥಳ ಪರ್ಟಿಕ್ಯುಲರ್ ಆಗಿ ಇರೋದ್ರಿಂದ, ಸೊ ಆ ಹೋಟೆಲ್ ನಾವು ಕಂಟ್ರಿಗೆ, ಸಿಟಿಗೆ ಕಂಪೇರ್ ಮಾಡಿದಾಗ ಹೋಟೆಲ್ ಚಿಕ್ಕದಾಗಿರುತ್ತೆ. ಸೊ ಹಾಗಾಗಿ ನಾವಲ್ಲಿ ಒಂದು ಸ್ಪೆಸಿಫಿಕ್ ಅಟ್ಟನ್ನು ನಾವು ಬಳಸ್ತೀವಿ. ಒಂದು ಪರ್ಟಿಕ್ಯುಲರ್ ಮನೆ ಅಥವಾ ಒಂದು ಡೋರ್ ನಂಬರ್ ಕೊಟ್ಟು ಹೇಳಿದಾಗ, ಅಥವಾ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸ್ಟ್ರೀಟ್ ವಿತ್ ನಂಬರ್ ಇದ್ದಾಗ ಕೂಡ ನಾವು ಅಟ್ಟನ್ನ ಬಳಸ್ತೀವಿ. ಅರ್ಥ ಆಯ್ತಲ್ಲ? ಐ ಆಮ್ ಅಟ್ ಸ್ಕೂಲ್, ಐ ಆಮ್ ಅಟ್ ರೆಸ್ಟೋರೆಂಟ್, ಓಕೆ, ಐ ಆಮ್ ಅಟ್ ಹಾಸ್ಪಿಟಲ್. ಸೊ ಇದನ್ನ ನಾವು ಸ್ಪೆಸಿಫಿಕ್ ಟೈಮ್ಗೆ ಬಳಸ್ತೀವಿ, ಸ್ಪೆಸಿಫಿಕ್ ಪ್ಲೇಸ್ಗೆ ನಾವು ಬಳಸ್ತೀವಿ. ಈಗ ನಾವು ಟೈಮ್ ಅಂತ ಬಂದಾಗ ಸ್ಪೆಸಿಫಿಕ್ ಟೈಮ್ಗೆ ಬಳಸ್ತಿದ್ವಿ, at 8 o'clock, at 9:30 AM ಹೀಗೆ. ಸೊ ಇಲ್ಲಿ ಪ್ಲೇಸಲ್ಲೂ ಕೂಡ ನಾವು ಸ್ಪೆಸಿಫಿಕ್ಗೆನೆ ನಾವು ಅಟ್ಟನ್ನು ಬಳಸ್ತೀವಿ. ಓಕೆ, ಈಗ ನೋಡಿ, ಆನ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ದ ಬಾಲ್ ಈಸ್ ಆನ್ ದ ಟೇಬಲ್, ಅದರ ಮೇಲೆ ಇದೆ. ಈಗ ಇನ್ ಕೇಸ್ ನಾವಿಲ್ಲಿ ಬುಕ್ಸ್ ಅನ್ನ ಇಟ್ಟಾಗ ನಾವು ಏನಂತ ಹೇಳಬೇಕು? ಸಮ್ ಬುಕ್ಸ್ ಆರ್ ಆನ್ ದ ಟೇಬಲ್. ಬುಕ್ಸು ಟೇಬಲ್ನ ಮೇಲೆ ಇದೆ. ಸೊ ಆ ರೀತಿ ನಾವು ಅನ್ನನ್ನ ಬಳಸ್ಬೋದು. ನೆಕ್ಸ್ಟ್ ಅಂಡರ್. ಅಂಡರ್ ಅಂತಂದ್ರೆ ಕೆಳಗೆ ಅನ್ನೋ ಅರ್ಥ ನಾವು ತಗೋಬೇಕಾಗುತ್ತೆ. ಈಗ ನೋಡಿ, ನಾನು ಇಲ್ಲಿ ಬಾಲನ್ನ ಇಲ್ಲಿ ರಬ್ ಮಾಡಿಬಿಟ್ಟು ಬಾಲನ್ನ ನಾನು ಇಲ್ಲಿ ಬರೀತೀನಿ. ದ ಬಾಲ್ ಈಸ್ ಅಂಡರ್ ದಿ ಟೇಬಲ್. ಅರ್ಥ ಆಯ್ತಲ್ಲ? ದ ಬಾಲ್ ಈಸ್ ಅಂಡರ್ ದಿ ಟೇಬಲ್. ಇನ್ನ ಒಂದಷ್ಟು ಎಕ್ಸಾಂಪಲ್ಸ್ ಅಂತಂದ್ರೆ, ಸಮ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂಡರ್ ದಿ ಟ್ರೀ. ಮರದ ಕೆಳಗಡೆ ಚಿಲ್ಡ್ರನ್ ಆಟ ಆಡ್ತಿದ್ದಾರೆ. ಸೊ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಅಂಡರ್ ದಿ ಟ್ರೀ. ಸೊ ಈ ರೀತಿ ನಾವು ಅಂಡರ್ ಅನ್ನ ಬಳಸ್ಬೋದು. ನೆಕ್ಸ್ಟ್ ಎಬೋವ್. ಎಬೋವ್ ಅಂತಂದ್ರೇನು ಒಂದು ರೀತಿ ಅರ್ಥ ಮೇಲೆ. ಓಕೆ, ಈಗ ನೋಡಿ, ದ ವರ್ಡ್ ಪ್ರಿಪೋಸಿಷನ್ ಪಾರ್ಟ್ 2 ಈಸ್ ಅಬೋವ್ ದಿಸ್. ಇದಕ್ಕಿಂತ ಮೇಲೆ ಇದೆ, ಮೇಲ್ಭಾಗದಲ್ಲಿ ಇದೆ. ಅರ್ಥ ಆಯ್ತಲ್ಲ? ಅಬೋವ್, ಮೇಲೆ. ಇದು ಕೂಡ ಒಂದು ರೀತಿ ಮೇಲೆ ಅನ್ನೋ ಅರ್ಥನೇ ಬರುತ್ತೆ. ನೆಕ್ಸ್ಟ್ ಈಗ ಇನ್ ಫ್ರಂಟ್ ಆಫ್. ಇನ್ ಫ್ರಂಟ್ ಆಫ್, ಸೊ ಮುಂದೆ ಅಥವಾ ಮುಂದಗಡೆ ಅಂತ ಹೇಳಬೇಕಾದ್ರೆ ನಾವು ಇನ್ ಫ್ರಂಟ್ ಆಫ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಈ ಮಾರ್ಕರ್ ಇದೆ. ಮಾರ್ಕರ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಟ್ರೈಪಾಡ್ ಈಸ್ ಇನ್ ಫ್ರಂಟ್ ಆಫ್ ಮೀ. ನನ್ನ ಮುಂದೆ ಇಲ್ಲಿ ಒಂದು ಟ್ರೈಪಾಡ್ ಇದೆ ಅಂಡ್ ಫೋನ್ ಇದೆ. ಸೊ ಈಗ ನಾನು ಹೇಳ್ತಿದ್ದೀನಿ, ಫೋನ್ ಈಸ್ ಇನ್ ಫ್ರಂಟ್ ಆಫ್ ಮೀ. ಇದೇ ರೀತಿ ನಾವು ಬೇಕಾದಷ್ಟು ಹೇಳ್ಬೋದು. ಎ ಹೋಟೆಲ್ ಈಸ್ ಇನ್ ಫ್ರಂಟ್ ಆಫ್ ಮೈ ಹೌಸ್. ನಮ್ಮ ಮನೆಯ ಮುಂದೆ ಒಂದು ಹೋಟೆಲ್ ಇದೆ. ದೇರ್ ಆರ್ ಮೆನಿ ಟ್ರೀಸ್ ಇನ್ ಫ್ರಂಟ್ ಆಫ್ ಮೈ ಸ್ಕೂಲ್. ನಮ್ಮ ಶಾಲೆಯ ಮುಂದೆ ಬಹಳಷ್ಟು ಟ್ರೀಸ್ ಇದಾವೆ. ಸೊ ಇನ್ ದಿಸ್ ವೇ ವಿ ಕ್ಯಾನ್ ಯೂಸ್. ನೆಕ್ಸ್ಟ್
ಬಿಹೈಂಡ್. ಬಿಹೈಂಡ್ ಅಂದರೆ ಏನೂ ಇಲ್ಲ, ಇನ್ ಫ್ರಂಟ್ಗೆ ಅಪೋಸಿಟ್, ಹಿಂದಗಡೆ, ಹಿಂಭಾಗ. ಅರ್ಥ ಆಯ್ತಲ್ಲ? ಈಗ ನೋಡಿ, ದ ವೈಟ್ ಬೋರ್ಡ್ ಈಸ್ ಬಿಹೈಂಡ್ ಮೀ. ವೈಟ್ ಬೋರ್ಡ್ ಈಸ್ ಬಿಹೈಂಡ್ ಮೀ. ಸೊ ಹಿಂದ್ಗಡೆ ಇದೆ ಅಂತ ಹೇಳಬೇಕಾದ್ರೆ ನಾವು ಬಿಹೈಂಡ್ ಅನ್ನ ಬಳಸ್ತೀವಿ. ಸೊ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಗೋ. ಎ ಪೀರಿಯಡ್ ಆಫ್ ಟೈಮ್ ಅನ್ನ ನಾವು ಎಕ್ಸ್ಪ್ರೆಷನ್ ಮಾಡಬೇಕಾದ್ರೆ ಸೊ ಇದನ್ನ ಬಳಸ್ತೀವಿ. ಹೇಗೆ? ಐ ವಾಸ್ ಎ ಚೈಲ್ಡ್ 40 years ago. ಅರ್ಥ ಆಯ್ತಲ್ಲ? 40 ವರ್ಷಗಳ ಹಿಂದೆ ನಾನು ಮಗುವಾಗಿದ್ದೆ. ಅರ್ಥ ಆಯ್ತಲ್ಲ? 40 ವರ್ಷಗಳ ಹಿಂದೆ. ಸೊ 10 years ago, 1 year ago, 1 month ago, 3 days ago. ಸೊ ಈ ರೀತಿ ಹಿಂದೆ ಆಗಿರ್ತಕ್ಕಂಥ ಒಂದು ಘಟನೆಗಳನ್ನು ನಾವು ಹೇಳಬೇಕಾದ್ರೆ ಆವಾಗ ಏನಾಗಿತ್ತು ಅಂತ ಹೇಳಬೇಕಾದ್ರೆ ನಾವು ಎಗೋ ಅನ್ನುವಂಥ ಪ್ರಿಪೋಸಿಷನ್ನ ಬಳಸ್ತೀವಿ. ಅರ್ಥ ಆಯ್ತಲ್ಲ? 5 years ago I was not fluent in English. I was not so fluent in English. ಅರ್ಥ ಆಯ್ತಲ್ಲ? 5 years ago ನಾನು ಇಂಗ್ಲೀಷ್ನಲ್ಲಿ ಅಷ್ಟು ಫ್ಲೂಯೆಂಟ್ ಆಗಿರಲಿಲ್ಲ. ಸೊ ಹೀಗೆ ವಿ ಕ್ಯಾನ್ ಯೂಸ್. ದೆನ್ ವಿತ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ರೆಪೊಸಿಷನ್. ಹೆಚ್ಚಾಗಿ ಕಾಂಪಿಟೇಟಿವ್ ಆ್ಯಂಡ್ ಫಾರ್ SSLC ಸ್ಟೂಡೆಂಟ್ಸ್ಗೆ ಹೆಚ್ಚಾಗಿ ಈ ಪ್ರೆಪೊಸಿಷನ್ ಬರೋದನ್ನು ನಾವು ಬಳಸ್ತೀವಿ. ವಿತ್ ಡಿಫ್ರೆಂಟ್ ಸಿಚುಯೇಷನ್ನಲ್ಲಿ ಡಿಫ್ರೆಂಟ್ ಮೀನಿಂಗ್ ಬರುತ್ತೆ. ಜನರಲ್ ಆಗಿ ವಿತ್ತನ್ನು ನಾವು ಏನಕ್ಕೆ ಬಳಸ್ತೀವಿ? ಅದರೊಂದಿಗೆ ಅಥವಾ ಅವರ ಜೊತೆಗೆ ಅನ್ನೋ ಅರ್ಥ ಬರುವಾಗ ನಾವು ವಿತ್ತನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಮೂವಿ ವಿತ್ ಮೈ ಫ್ರೆಂಡ್ಸ್. ನಾನು ನನ್ನ ಫ್ರೆಂಡ್ಸ್ ಜೊತೆ ಮೂವಿಗೆ ಹೋದೆ. ಐ ವೆಂಟ್ ಟು ಮೂವಿ ವಿತ್ ಮೈ ಫ್ರೆಂಡ್ಸ್. ಅರ್ಥ ಆಯ್ತಲ್ಲ? ಮತ್ತೆ ಅಲಾಂಗ್ ವಿತ್ ಅನ್ನೋದನ್ನು ಕೂಡ ನಾವು ಬಳಸ್ತೀವಿ. ಡಿಯರ್ ಚಿಲ್ಡ್ರನ್, ಯು ಹ್ಯಾವ್ ಟು ಬ್ರಿಂಗ್ ನೋಟ್ಸ್ ಅಲಾಂಗ್ ವಿತ್ ದಿ ಹೋಮ್ವರ್ಕ್. ಅರ್ಥ ಆಯ್ತಲ್ಲ? ನೀವು ನಾಳೆ ಬರಬೇಕಾದ್ರೆ ನೋಟ್ಸ್ ಜೊತೆಗೆ ಹೋಮ್ವರ್ಕ್ ಕೂಡ ತಗೊಂಡು ಬನ್ನಿ. ಸೊ ಅದರೊಂದಿಗೆ. ಸೊ ಈ ಟೈಮಲ್ಲಿ ನಾವು ಅಲಾಂಗ್ ವಿತ್ ಅನ್ನು ಬಳಸ್ತೀವಿ. ನಾನು ಬರೀ ವಿತ್ ಅನ್ನು ನಾನು ಹೇಳಿದ್ದೀನಿ. ಮತ್ತು ಇನ್ನ ಸಿಚುವೇಶನ್ಸಲ್ಲಿ ವಿತ್ ಬಳಸ್ತೀವಿ. ನಾನು ಹೇಳ್ತೀನಿ, ಐ ರೋಟ್ ಎ ಲೆಟರ್ ವಿತ್ ಬ್ಲೂ ಪೆನ್. ಐ ಡ್ರಾ ಎ ಪಿಕ್ಚರ್ ವಿತ್ ಅ ಪೆನ್ಸಿಲ್. ಅರ್ಥ ಆಯ್ತಲ್ಲ? ನಾನು ಪೆನ್ನಲ್ಲಿ ಡ್ರಾ ಮಾಡಿದೆ, ಪೆನ್ಸಿಲಲ್ಲಿ ಡ್ರಾ ಮಾಡಿದೆ, ಪೆನ್ನಲ್ಲಿ ಲೆಟರ್ ಬರೆದೆ. ಸೊ ಈ ಸಿಚುವೇಶನ್ನಲ್ಲಿ ವಿತ್ತನ್ನು ಬಳಸ್ತೀವಿ. ಆ್ಯಂಡ್ ದ ಚಿಲ್ಡ್ರನ್ ಕೇಮ್ ವಿತ್ ದೇರ್ ಪ್ರಾಬ್ಲಮ್ಸ್. ನೋಡಿ, ಇಲ್ಲಿ ಕೂಡ ನಾನು ವಿತ್ತನ್ನು ಬಳಸಿದ್ದೀನಿ. ಮಕ್ಕಳೆಲ್ಲ ಅವರ ಪ್ರಾಬ್ಲಮ್ಸ್, ಅವರ ಲೆಕ್ಕಗಳಾಗ್ಬೋದು ಅಥವಾ ಯಾವುದೋ ಕ್ವಶನ್ಸ್ ಆಗ್ಬೋದು, ಅವರ ಸಮಸ್ಯೆಗಳೊಂದಿಗೆ ಬಂದರು ಅನ್ನೋ ಅರ್ಥ. ದ ಚಿಲ್ಡ್ರನ್ ಕೇಮ್ ವಿತ್ ದೇರ್ ಪ್ರಾಬ್ಲಮ್ಸ್. ಸೊ ಆ ಸಿಚುವೇಶನ್ನಲ್ಲಿ ನಾವು ವಿತ್ತನ್ನು ಬಳಸ್ತೇವೆ. ಓಕೆ, ಹೋಪ್ ಯು ಅಂಡರ್ಸ್ಟುಡ್. ನೆಕ್ಸ್ಟ್, ಬೈ. ಹೆಚ್ಚಾಗಿ ನಾವು ಬೈ ಅಂದರೆ ಇಂದ ಅನ್ನೋ ಅರ್ಥ ಅಥವಾ ರಿಂದ ಅನ್ನೋ ಅರ್ಥದಲ್ಲಿ ನಾವು ಬಳಸ್ತೀವಿ. ಈಗ ನಾವು ಒಂದಷ್ಟು ಸೆಂಟೆನ್ಸಸ್ ಅನ್ನು ಮಾಡೋಣ. ಬೈ. ಐ ಗೋ ಟು ಸ್ಕೂಲ್ ಬೈ ಬಸ್. ಅರ್ಥ ಆಯ್ತಲ್ಲ? ನಾನು ಶಾಲೆಗೆ ಬಸ್ನಲ್ಲಿ ಹೋಗುತ್ತೇನೆ ಅಥವಾ ಬಸ್ನಿಂದ ಹೋಗುತ್ತೇನೆ ಅಂತಾನು ನೀವು ತಿಳ್ಕೊಬೋದು. ಅರ್ಥ ಆಯ್ತಲ್ಲ? ಆ ಸಿಚುಯೇಷನ್ಗೆ ತಕ್ಕಂತೆ ಜನರಲ್ ಆಗಿ ನಾವು ಬಳಸ್ತೀವಿ. ಸಮ್ ಚಿಲ್ಡ್ರನ್ ವಿಲ್ ಕಮ್ ಬೈ ಟ್ರೈನ್. ಟ್ರೈನ್ನಲ್ಲಿ ಬರ್ತಾರೆ. ಕೆಲವು ಚಿಲ್ಡ್ರನ್ ಟ್ರೈನ್ನಲ್ಲಿ ಬರ್ತಾರೆ. ಅರ್ಥ ಆಯ್ತಾ? ಇನ್ನು ಯಾವ ಸಿಚುವೇಶನಲ್ಲಿ ಬೈಯನ್ನು ಬಳಸ್ತೀವಿ ಅಂತಂದರೆ, ಈಗ ಯಾವುದಾದ್ರೂ ಆಥರ್ಸ್, ರೈಟರ್ಸ್ ಬಗ್ಗೆ ನಾವು ಮಾತಾಡಿದಾಗ ಬೈಯನ್ನು ಬಳಸ್ತೀವಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ. ಇಟ್ಸ್ ಎ ಪೊಯಮ್ ಇನ್ SSLC, ರೈಟ್? English poem. Yes, Grandma climbs a tree. This poem is written by Ruskin Bond. ಸೊ ಈ ರೀತಿ ನಾವು ಆಥರ್ ಬಗ್ಗೆ ಹೇಳವ.
ಒಬ್ಬ ರೈಟರ್ ಬಗ್ಗೆ ಹೇಳುವಾಗ ಅಥವಾ ಪೊಯೆಟೆಸ್ ಬಗ್ಗೆ ಹೇಳಬೇಕಾದ್ರೆ ನಾವು ಯಾರಿಂದ ಅದು ಆಗಿದೆ ವರ್ಕು ಅದು ಹೇಳುವಾಗ ನಾವು ಬೈಯನ್ನು ಬಳಸ್ತೀವಿ. ಓಕೆ, ನೆಕ್ಸ್ಟ್ ಫ್ರಮ್ ಅನ್ನೋದು ಕೂಡ ಇಂದ. ಸೊ ಅವರಿಂದ, ಇಂದ ಅನ್ನೋ ಅರ್ಥನೇ ಬರುತ್ತೆ, ಬಟ್ ಸಿಚುಯೇಷನ್ ಬೇರೆ ಇರುತ್ತೆ ಅಷ್ಟೇ. ಫ್ರಮ್, ಈಗ ನೋಡಿ ನಾವು ಅಡ್ರೆಸ್ ಲೆಟರ್ ರೈಟಿಂಗ್ ಬರಬೇಕಾದ್ರೆ ಫ್ರಮ್ ಅನ್ನ ಬಳಸ್ತೀವಿ ಅಲ್ವಾ, ಯಾರಿಂದ ಅದು ಲೆಟರ್ ಬಂದಿದೆ ಅಂತ. ಮತ್ತೆ ಎಲ್ಲಿಂದ ನೀವು ಬಂದಿದ್ದೀರಿ, ಕ್ವಶನ್, ವೇರ್ ಡು ಯು ಕಮ್ ಫ್ರಮ್ ಸರ್, ಹೇಳ್ತಾರೆ ಎಸ್ ಐ ಆಮ್ ಫ್ರಮ್ ಅಮೇರಿಕಾ, ಐ ಆಮ್ ಫ್ರಮ್ ಬಾಂಬೆ. ನೋಡಿ ಫ್ರಮ್ ಅನ್ನ ಯಾವ ರೀತಿ ಬಳಸ್ತೀವಿ ಅಂತ, ಐ ಆಮ್ ಫ್ರಮ್ ಬಾಂಬೆ, ಐ ಆಮ್ ಫ್ರಮ್ ಕೋಲಾರ್, ಓಕೆ, ಐ ಆಮ್ ಫ್ರಮ್ ಇಂಡಿಯಾ. ಸೊ ಈ ರೀತಿ ಫ್ರಮ್ ಅನ್ನ ನಾವು ಬಳಸ್ತೇವೆ. ಓಕೆ, ನೆಕ್ಸ್ಟ್ ಸೊ ಓವರ್ ಅನ್ನ ನಾವು ಯಾವಾಗ ಬಳಸ್ತೀವಿ ಅಂತಂದ್ರೆ ವೆನ್ ಸಮ್ ಅನಿಮಲ್ ಆರ್ ಪರ್ಸನ್ ಆರ್ ಥಿಂಗ್ ಇನ್ ಮೂವಿಂಗ್ ಸ್ಟೇಟ್ ಅಂತ ಕರಿತೀವಿ. ಯಾವುದೇ ಒಂದು ವಸ್ತು ಆಗ್ಬೋದು, ಪ್ರಾಣಿ ಆಗ್ಬೋದು ಅಥವಾ ಮನುಷ್ಯರಾಗ್ಬೋದು, ಮೂವಿಂಗ್ ಸ್ಟೇಟಸ್ ಅಲ್ಲಿ ಇದ್ದಾಗ ನಾವು ಓವರ್ ಬಳಸ್ತೀವಿ. ಸೊ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಓವರ್ ಬಳಸುವಾಗ ಬಹಳಷ್ಟು ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ ಟೈಮಲ್ಲಿ ನಾವು ಓವರನ್ನು ಬಳಸಬೇಕು ಅಂತ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೋಡಿ, ಇಲ್ಲಿ ಒಂದು ಕ್ಯಾಟ್ ಇದೆ ಅಂತ ಹೇಳ್ಕೊಳ್ಳಿ. ಇಲ್ಲಿ ಒಂದು ಕ್ಯಾಟ್ ಇದೆ, ದ ಕ್ಯಾಟ್ ಈಸ್ ಜಂಪಿಂಗ್ ಓವರ್ ದಿ ಟೇಬಲ್. ಅರ್ಥ ಆಯ್ತಲ್ಲ, ಕ್ಯಾಟ್ ಈಸ್ ಜಂಪಿಂಗ್ ಓವರ್ ದಿ ಟೇಬಲ್. ಸೊ ಈ ಥರ ಆ ಕ್ಯಾಟ್ ಏನಾದರೂ ಆ ಮೂವಿಂಗಲ್ಲಿ ಜಂಪ್ ಮಾಡಕ್ಕೆ ಹೊರಟಿದ್ರೆ ಅದನ್ನು ನಾವು ಆ ರೀತಿ ಕರಿತೀವಿ. ಯಾಕಂದರೆ ಅನಿಮಲ್ ಇಟ್ ಈಸ್ ಇನ್ ಮೂವಿಂಗ್ ಸ್ಟೇಟ್, ಅದು ಮೂವ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಓವರನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ, ಎ ಡಾಗ್ ಈಸ್ ಜಂಪ್ಡ್ ಓವರ್ ದಿ ವಾಲ್. ಅರ್ಥ ಆಯ್ತಲ್ಲ, ಒಂದು ಗೋಡೆಯನ್ನು ಒಂದು ನಾಯಿ ಜಂಪ್ ಮಾಡ್ತು ಅಂತ ಹೇಳಬೇಕಾದ್ರೆ ನಾವು ಅಲ್ಲೂ ಕೂಡ ಮೂವಿಂಗ್ ಇದೆ ನೋಡಿ. ಯಾವುದೇ ಒಂದು ವಸ್ತು, ಪ್ರಾಣಿ ಅಥವಾ ಮೂವಿಂಗ್ ಸ್ಟೇಟಸ್ ಅಲ್ಲಿ ಇದ್ದಾಗ ನಾವು ಓವರನ್ನು ಬಳಸ್ತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಅಂತಂದ್ರೆ ದ ಸನ್ ಈಸ್ ವೆರಿ ಹಾಟ್ ಓವರ್ ದಿ ಹೆಡ್ ಅಂತೀವಿ, ಇಸ್ಂಟ್ ಇಟ್? ಮತ್ತೆ ಒನ್ ಮೋರ್ ಎಕ್ಸಾಂಪಲ್ ಈಸ್ ಎಸ್ an aeroplane is flying over the mountains. ಸೊ ಮೌಂಟೇನ್ಸ್ ಮೇಲೆ ಹಾರಾಡ್ತಾ ಇದೆ. ಸೊ ನೆಕ್ಸ್ಟ್ ಬಿಸೈಡ್ ಅಂದರೆ ಏನು? ವೆರಿ ಸಿಂಪಲ್. ಬಿಸೈಡ್ ಅಂತಂದ್ರೆ ಪಕ್ಕದಲ್ಲಿ ಅನ್ನೋ ಅರ್ಥ ಬರುತ್ತೆ. ಪಕ್ಕದಲ್ಲಿ ಅನ್ನೋ ಅರ್ಥ ನೋಡಿ, ಎ ಬಾಲ್ ಈಸ್ ಬಿಸೈಡ್ ದಿ ಟೇಬಲ್. ಬಾಲ್ ಅನ್ನೋದು ಟೇಬಲ್ನ ಪಕ್ಕದಲ್ಲಿ ಇದೆ. ಅರ್ಥ ಆಯ್ತಲ್ಲ? ಒನ್ ಮೋರ್ ಎಕ್ಸಾಂಪಲ್, ಎ ರೆಸ್ಟೋರೆಂಟ್ ಈಸ್ ಬಿಸೈಡ್ ದಿ ಸ್ಕೂಲ್. ಒಂದು ರೆಸ್ಟೋರೆಂಟ್ ಶಾಲೆ ಪಕ್ಕದಲ್ಲೇ ಇದೆ. ಅರ್ಥ ಆಯ್ತಲ್ಲ? ಸಮ್ ಟ್ರೀಸ್ ಆರ್ ದೇರ್ ಬಿಸೈಡ್ ದಿ ಸ್ಕೂಲ್. ಸೊ ಈ ರೀತಿ ಪಕ್ಕದಲ್ಲಿ ಅನ್ನೋ ಅರ್ಥದಲ್ಲಿ ಹೇಳ್ಬೋದು. ಇನ್ನೊಂದಿದೆ ಬಿಸೈಡ್ಸ್, ದಟ್ ಈಸ್ ಡಿಫರೆಂಟ್. ಬಿಸೈಡ್ಸ್ ಅಂದರೆ ಅದು ಬೇರೆ, ಅದರಲ್ಲಿ ಎಸ್ ಬರುತ್ತೆ, ಬಟ್ ಇದರಲ್ಲಿ ಎಸ್ ಬರೋದಿಲ್ಲ, ಬಿಸೈಡ್ ಅಷ್ಟೇ ಇರುತ್ತೆ. ಅದು ಬಿಸೈಡ್ಸ್, ಅದರ ಅರ್ಥ ಅಲ್ಲದೆ ಅನ್ನೋ ಅರ್ಥ ಬರುತ್ತೆ. ಸೊ ದಟ್ ಈಸ್ ಡಿಫರೆಂಟ್. ನೆಕ್ಸ್ಟ್ ಅಮಾಂಗ್. ಅಮಾಂಗ್ ಅಂದರೆ ಏನಪ್ಪ ಅಂತಂದರೆ ಒಂದು ಗುಂಪು ಅಥವಾ ಒಂದು ಕ್ರೌಡ್ ಇರುತ್ತೆ. ದೇರ್ ಆರ್ ಮೆನಿ, ಬಹಳಷ್ಟು ಇರ್ತವೆ. ಅದರಲ್ಲಿ ಒಂದನ್ನು ಅಥವಾ ಕೆಲವು ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮಾಂಗನ್ನು ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ದೇರ್ ಆರ್ ಮೆನಿ ಚಿಲ್ಡ್ರನ್ ಪ್ಲೇಯಿಂಗ್ ಆನ್ ದ ಫೀಲ್ಡ್ ಆರ್ ಪ್ಲೇಯಿಂಗ್ ಆನ್ ದಿ ಗ್ರೌಂಡ್ ಆ್ಯಂಡ್ ಐ ಕಾಲ್ಡ್ ಟು ಅಮಾಂಗ್ ದೆಮ್. ಅವರಲ್ಲಿ ನಾನು ಇಬ್ಬರನ್ನ ಕರೆದೆ. ಅರ್ಥ ಆಯ್ತಲ್ಲ? ಅಮಾಂಗ್. ದೇರ್ ಆರ್ ಮೆನಿ ಪ್ರಿಪೋಸಿಷನ್ಸ್ ಇನ್ ಇಂಗ್ಲಿಷ್. ಐ ಆಮ್ ಟೀಚಿಂಗ್ ಅಬೌಟ್ 26 ಪ್ರಿಪೋಸಿಷನ್ಸ್ ಅಮಾಂಗ್ ದೆಮ್. ಅರ್ಥ ಆಯ್ತಲ್ಲ? ಅಮಾಂಗ್ ಅನ್ನ ಈ ರೀತಿ ಬಳಸ್ಬೋದು. ನೆಕ್ಸ್ಟ್ ನಿಯರ್ ಅಂದರೆ ಹತ್ತಿರ. ನಿಯರ್ ಬೈ ಅಂತಾರೆ, ನಿಯರ್ ಅಂತಾರೆ. ಎಸ್, ಎ ಪೋಸ್ಟ್ ಆಫೀಸ್ ಈಸ್ ದೇರ್ ನಿಯರ್ ದಿ ಹಾಸ್ಪಿಟಲ್. ಓಕೆ,
A post office is there near the hospital. The hospital is near the bus stand. ಅರ್ಥ ಆಯ್ತಲ್ಲ. ಸೊ ಅಲ್ಲಿ ಹತ್ರ ಇದೆ, ಅದರ ಹತ್ರ ಇದೆ, ಇಂಥ ವಸ್ತುವಿನ ಅಥವಾ ಇಂಥ ಜಾಗದಲ್ಲಿ ಇದೆ ಅಂತ ಹೇಳಬೇಕಾದ್ರೆ ನಾವು ನಿಯರ್ ಅನ್ನ ಬಳಸ್ತೀವಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಅಪ್. ಅಪ್ ಅಂದರೆ ಹೆಸರೇ ಹೇಳುತ್ತೆ. ಅಪ್ ಅಂತಂದರೆ ಒಂದು ರೀತಿ ಎತ್ತರ ಅಥವಾ ಅಪ್. ಈಗ ನಾವು ಕೆಲವು ಸಿಚುವೇಶನ್ಸ್ ಕೂಡ ಬಳಸ್ತೀವಿ. ಅಪ್ಸ್ ಆ್ಯಂಡ್ ಡೌನ್ಸ್, ದಟ್ ಈಸ್ ಫ್ರೇಸಲ್ ವರ್ಬ್ಸ್, ದಟ್ ಈಸ್ ಡಿಫರೆಂಟ್. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಆರ್ ಕಾಮನ್ ಇನ್ ಲೈಫ್ ಅಂತ ಹೇಳ್ತಾರೆ. ಅದು ಕಷ್ಟಗಳು ಅಂತ, ಕಷ್ಟ ಸುಖಗಳು ಎರಡೂ ಕೂಡ ಕಾಮನ್ ಜೀವನದಲ್ಲಿ. ಅಪ್ಸ್ ಆ್ಯಂಡ್ ಡೌನ್ಸ್, ದಟ್ ಈಸ್ ಡಿಫರೆಂಟ್. ಇಲ್ಲಿ ಆ ಅರ್ಥ ಬರುತ್ತೆ. ಇಲ್ಲ ಅಪ್, ಎಸ್, ದಟ್ ಮ್ಯಾನ್ ಈಸ್ ಕ್ಲೈಂಬಿಂಗ್ ಅಪ್ ದ ಟ್ರೀ. ಅಪ್, ಅ ಮ್ಯಾನ್ ಮರವನ್ನು ಹತ್ತುತ್ತಾ ಇದ್ದಾನೆ. ಅ ಮ್ಯಾನ್ ಈಸ್ ಕ್ಲೈಂಬಿಂಗ್ ಅಪ್ ದ ಟ್ರೀ. ಓಕೆ, ಎಸ್, ದಟ್ ಮೌಂಟೇನಿಯರ್ಸ್ ಕ್ಲೈಂಬಿಂಗ್ ಅಪ್ ದಿ ಹಿಲ್ಸ್. ಅರ್ಥ ಆಯ್ತಲ್ಲ. ಸೊ ಈ ರೀತಿ ನಾವು ಅಪ್ಪನ್ನು ಬಳಸ್ಬೋದು. ನೆಕ್ಸ್ಟ್ ಡೌನ್. ಡೌನ್ ಅಂದರೆ ಡೌನ್. ಈಗ ನಾವು ರೋಡಲ್ಲಿ ಹೋಗ್ಬೇಕಾದ್ರೂ ಅಪ್ ಇದೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ. ಸ್ವಲ್ಪ ಎತ್ತರದ ಪ್ರದೇಶವನ್ನು ನಾವು ಅಪ್ ಅಂತ ಕರಿತೀವಿ. ಮತ್ತು ಡೌನ್. ಡೌನ್ ಅಂದರೆ ಡೌನ್, ಎತ್ತರಕ್ಕೆ ಆಪೋಸಿಟ್ ಆಗಿರ್ತದೆ. ಗೋ ಸ್ಲೋ ಡೌನ್ ಅಂತ ಕರಿತೀವಿ. ಸೊ ಡೌನ್ ಅಂದರೆ ಅದಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥ ಒಂದು ಇದನ್ನು ಸಿಚುವೇಶನಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್ ಬಿಟ್ವೀನ್ ಅಂದರೆ ಮಧ್ಯದಲ್ಲಿ ಅನ್ನೋ ಅರ್ಥ. ಬಿಟ್ವೀನ್, ಎಸ್. ಪ್ರಕಾಶ್ ಈಸ್ ಸಿಟ್ಟಿಂಗ್ ಬಿಟ್ವೀನ್ ಸರಳ ಆ್ಯಂಡ್ ಹರೀಶ್. ಸರಳ ಮತ್ತು ಹರೀಶ್ ಮಧ್ಯೆ ಪ್ರಕಾಶ್ ಕುತ್ಕೊಂಡಿದ್ದಾನೆ. ಮಧ್ಯೆ, ಬಿಟ್ವೀನ್. ಎಸ್, ಎಸ್, ದಟ್ ಕ್ವಾರಲ್ ಈಸ್ ಬಿಟ್ವೀನ್ ಹರೀಶ್ ಆ್ಯಂಡ್ ಮಣಿ. ಅವರಿಬ್ಬರ ಮಧ್ಯೆ ಜಗಳ ನಡೀತಾ ಇದೆ. ಅರ್ಥ ಆಯ್ತಲ್ಲ. ಬಿಟ್ವೀನ್, ಅವರ ಮಧ್ಯದಲ್ಲಿ ಅಥವಾ ಅವರ ನಡುವೆ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್ ಟುವರ್ಡ್ಸ್. ಟುವರ್ಡ್ಸ್ ಅಂದರೆ ಏನು ಇಲ್ಲ, ಆ ಕಡೆಗೆ, ಈ ಕಡೆಗೆ ಅನ್ನೋ ಅರ್ಥ ಬರುತ್ತೆ. ಟುವರ್ಡ್ಸ್ ಅಂದರೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಪ್ಲೀಸ್ ಶೋ ಸಿಂಪತಿ ಟುವರ್ಡ್ಸ್ ದಿ ಡಿಪ್ರೆಸ್ಡ್ ಪೀಪಲ್. ಅರ್ಥ ಆಯ್ತಲ್ಲ. ಡಿಪ್ರೆಸ್ಡ್, ದೀನ ದಲಿತರ ಬಗ್ಗೆ ನೀವು ಸಿಂಪತಿ, ಕರುಣೆಯನ್ನು ತೋರಿಸಿ. ಆ್ಯಂಡ್ ಹ್ಯಾವ್ ಸಿಂಪತಿ ಟುವರ್ಡ್ಸ್ ಅನಿಮಲ್ಸ್. ಅನಿಮಲ್ಸ್ ಬಗ್ಗೆ ನಮಗೆ ಕರುಣೆ, ಸಹನೆ. ಅರ್ಥ ಆಯ್ತಲ್ಲ. ಅವುಗಳಂದರೆ ನಮಗೆ ಒಂದು ಇದಿರಬೇಕು, ಸಹಾನುಭೂತಿ ತೋರಿಸಿ ಅನ್ನೋ ಅರ್ಥ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಟುವರ್ಡ್ಸ್ ಅಂದರೆ ಆ ಕಡೆಗೆ. ನೆಕ್ಸ್ಟ್ ಥ್ರೂ. ಥ್ರೂ ಅಂದರೆ ಮೂಲಕ. ವೆರಿ ಸಿಂಪಲ್. ಇಫ್ ಯು ವಾಂಟ್ ಟು ಗೆಟ್ ವರ್ಡ್ ಮೀನಿಂಗ್, ಯು ಗೋ ಥ್ರೂ ದ ಗೂಗಲ್, ಯು ಗೋ ಥ್ರೂ ದ ಡಿಕ್ಷನರಿ. ಅರ್ಥ ಆಯ್ತಲ್ಲ. ಥ್ರೂ ಅಂದರೆ ಅದರ ಮೂಲಕ. ಸೊ ಇದನ್ನು ಬೇರೆ ಬೇರೆ ಸಿಚುವೇಶನಲ್ಲಿ ಬೇರೆ ಬೇರೆ ಸೆಂಟೆನ್ಸಸ್ಸಲ್ಲಿ ಕೂಡ ನಾವು ಬಳಸ್ಬೋದು. ನೆಕ್ಸ್ಟ್ ಟು, ವೆರಿ ಸಿಂಪಲ್ ಈಸಿ ಪ್ರಿಪೊಸಿಷನ್ ಇದು. ಐ ವೆಂಟ್ ಟು ಬ್ಯಾಂಗ್ಳೂರ್. ವೆಂಟ್ ಟು. ಐ ಗೋ ಟು ಬಾಂಬೆ. ಐ ಗೋ ಟು ಚೆನ್ನೈ. ಟು. ಗೆ ಅನ್ನೋ ಅರ್ಥ ಬರುತ್ತೆ. ಅಲ್ಲಿಗೆ, ಇಲ್ಲಿಗೆ, ಮಾರ್ಕೆಟ್ಗೆ. ಸೊ ಗೆ ಅನ್ನೋ ಅರ್ಥ ಬರುತ್ತೆ ಕನ್ನಡದಲ್ಲಿ. ಐ ವೆಂಟ್ ಟು ಮಾರ್ಕೆಟ್. ಮಾರ್ಕೆಟ್ಗೆ ಹೋಗಿದ್ದೆ. ಫೈನ್. ಬಿಲೋ ನೋಡಿ, ಇದು ಎಬೋಗೆ ಆಪೋಸಿಟ್. ಇದು ಎಬೋ ಅಂತಂದರೆ ಮೇಲೆ ಅನ್ನೋ ಬರುತ್ತೆ. ಬಿಲೋ ಅಂದರೆ ಕೆಳಗೆ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ APL BPL ಕಾರ್ಡ್ ಅಂತೀವಿ, ಹೌದಲ್ಲ. ಏನು APL ಅಂದರೆ ಎಬೋ ಪಾವರ್ಟಿ ಲೈನ್, ಕಂಪ್ಲೀಟ್ ಎಕ್ಸ್ಪೆನ್ಷನ್. ಅದು APL. BPL ಬಿಲೋ ಪಾವರ್ಟಿ ಲೈನ್. ಬಡತನ ರೇಖೆಗಿಂತ ಕಡಿಮೆ ಇದ್ದರೆ ಅದನ್ನು ಬಿಲೋ ಪಾವರ್ಟಿ ಲೈನ್ BPL ಅಂತೀವಿ. ಬಡತನ ರೇಖೆಗಿಂತ ಮೇಲ್ಪಟ್ಟಿದ್ರೆ ಎಬೋ ಪಾವರ್ಟಿ ಲೈನ್ ಅಂತ ಕರಿತೀವಿ, APL. ಅರ್ಥ ಆಯ್ತಲ್ಲ. ಸೊ ಬಿಲೋ ಅಂತಂದರೆ
ಕೆಳಗೆ ಅಥವಾ ತಳಮಟ್ಟ ಅನ್ನೋ ಅರ್ಥ ಬರುತ್ತೆ. ಎಸ್. ಫರ್ ಅನ್ನು ನಾವಿಲ್ಲಿ ಡಿಫ್ರೆಂಟ್ ಸಿಚುವೇಶನ್ಸ್ ಅಲ್ಲಿ ಬಳಸ್ತೀವಿ, ಕೇವಲ ಒಂದೇ ಅಲ್ಲ. ಫರ್ ಅನ್ನು ದಿಸ್ ಈಸ್ ಯೂಸ್ಡ್ ಟು ಎಕ್ಸ್ಪ್ರೆಸ್ ವೆನ್ ವಿ ಟಾಕ್ ಅಬೌಟ್ ದಿ ಪೀರಿಯಡ್ ಆಫ್ ಟೈಮ್ ಅನ್ನು ಹೇಳ್ಬೇಕಾದ್ರೂ ಬಳಸ್ತೀವಿ ಫರ್. ಇನ್ನೊಂದು ಕಾಸ್ಗೋಸ್ಕರ, ಒಂದು ಕಾರಣವನ್ನು, ಯಾವುದಕ್ಕೋಸ್ಕರ, ಅದಕ್ಕೋಸ್ಕರ, ಇದಕ್ಕೋಸ್ಕರ ಅಂತ ಹೇಳಬೇಕಾದ್ರೆ ನಾವು ಫರ್ ಅನ್ನು ಬಳಸ್ತೀವಿ. ಅಥವಾ ಈಗ ಫಾರ್ ಎಕ್ಸಾಂಪಲ್, ಈಗ ಐ ವೆಂಟ್ ಫಾರ್ ಎ ವಾಕ್, ಅರ್ಥ ಆಯ್ತಲ್ಲ? ಐ ವೆಂಟ್ ಫಾರ್ ಎ ವಾಕ್, ಐ ಗೋ ಫಾರ್ ಎ ವಾಕ್. ಸೊ ಅಂಥ ಸಿಚುವೇಶನ್ಸಲ್ಲಿ ನಾವು ಬಳಸ್ತೀವಿ. ನೆಕ್ಸ್ಟ್, ಫರ್ is I'm living here for 30 years. I'm living here for 10 years. ಅರ್ಥ ಆಯ್ತಲ್ಲ? ಸೊ ಇಂಥ ಸಿಚುವೇಶನಲ್ಲಿ ಕೂಡ ನಾವು ಬಳಸ್ತೀವಿ. ಸೊ ಫರ್ ಅನ್ನು ಒಂದು ಕಾಸ್ಗೆ, ಒಂದು ಕಾರಣಕ್ಕೋಸ್ಕರ, ಇಂಥದಕ್ಕೋಸ್ಕರ ಹೋಗಿದ್ವಿ ಅಂತ ಹೇಳಬೇಕಾದ್ರೆ ನಾವು ಬಳಸ್ತೀವಿ. ಇನ್ನೊಂದು ಟೈಮನ್ನು ಹೇಳಬೇಕಾದ್ರೆ ಒಂದು ಡ್ಯುರೇಷನ್, ಪೀರಿಯಡ್ ಆಫ್ ಡ್ಯುರೇಷನ್, ಇಷ್ಟು ವರ್ಷಗಳು. ಅರ್ಥ ಆಯ್ತಲ್ಲ? ಎಸ್. ಐ ಹ್ಯಾವ್ ಬೀನ್ ವರ್ಕಿಂಗ್ ಆಸ್ ಎ ಟೀಚರ್ ಫಾರ್ 25 years. ಅರ್ಥ ಆಯ್ತಲ್ಲ? ಸೊ 25 years ನಾನು ಕೆಲಸ ಮಾಡ್ತಿದ್ದೀನಿ ಅನ್ನೋ ಅರ್ಥ ಬರುತ್ತೆ. ನೆಕ್ಸ್ಟ್, ಸಿನ್ಸ್. ಬಹಳಷ್ಟು ಜನ ಫರ್ ಮತ್ತು ಸಿನ್ಸ್ನಲ್ಲಿ ಕನ್ಫ್ಯೂಷನ್ ಇರುತ್ತೆ, ಇದು ಮತ್ತೆ ಇದು. ಈ ಸಿನ್ಸ್ ಏನು ಗೊತ್ತಾ? ಸಿನ್ಸ್ ಇಟ್ಸ್ ಸಮಥಿಂಗ್ ಸ್ಟಾರ್ಟೆಡ್ ಇನ್ ದಿ ಪಾಸ್ಟ್ ಆ್ಯಂಡ್ ಕನೆಕ್ಟ್ಸ್ ಟು ಪ್ರೆಸೆಂಟ್. ಪ್ರೆಸೆಂಟು ಅಲ್ಲಿ ಇರ್ತಾರೆ ಆ ವ್ಯಕ್ತಿ, ಸೊ ಪ್ರೆಸೆಂಟನ್ನು ಕನೆಕ್ಟ್ ಮಾಡಿ ಹೇಳೋದು ಸಿನ್ಸ್. ಇದರಲ್ಲಿ ಎಕ್ಸಾಕ್ಟ್ ಡೇಟನ್ನು ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಐ ಹ್ಯಾವ್ ಬೀನ್ ಲಿವಿಂಗ್ ಹಿಯರ್ ಸಿನ್ಸ್ 25 years ಅಂತ ಹೇಳಿದ್ನಲ್ಲ, 25 ವರ್ಷಗಳ ಇಂದ ಇದ್ದೀನಿ ಅಂತ. ಆದರೆ 25 ವರ್ಷಗಳ ಹಿಂದಿನ ಪರ್ಫೆಕ್ಟ್ ಡೇಟ್ ಹೇಳಿದ್ರೆ ದಟ್ ಈಸ್ ಸಿನ್ಸ್, ಆವಾಗಿನಿಂದ ನಾವಿದ್ದೀವಿ ಅನ್ನೋ ಅರ್ಥದಲ್ಲಿ ಸಿನ್ಸನ್ನು ಬಳಸ್ತೀವಿ. ಮತ್ತು ರೀಸನ್ಗೂ ಕೂಡ ನಾವು ಸಿನ್ಸನ್ನು ಸಮ್ಟೈಮ್ಸ್ ಬಳಸ್ತೀವಿ. ಇದನ್ನು ಚೆನ್ನಾಗಿ ನೆನಪಿಟ್ಕೋಬೇಕು ನೀವು. ಅರ್ಥ ಆಗ್ತಿದೆಯಲ್ಲ? ಸಿನ್ಸ್ ಒಂದು ರೀತಿ ಇದು ಕೂಡ ಆವಾಗಿನಿಂದ ಅಥವಾ ಅಂದಿನಿಂದ ಅನ್ನೋ ಅರ್ಥನೇ ಬರುತ್ತೆ. ಸೊ ದಟ್ ಈಸ್ ಸಿನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಎಸ್, ಐ ಹ್ಯಾವ್ ಬೀನ್ ಯೂಸಿಂಗ್ ಲಕ್ಸೋ ಸಿನ್ಸ್ 2006. ನಾನು ಲಕ್ಸ್ ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ 2006 ಇಂದ. ಅರ್ಥ ಆಯ್ತಲ್ಲ? ಐ ಹ್ಯಾವ್ ಬೀನ್ ವರ್ಕಿಂಗ್ ಇನ್ ದಿ ಸ್ಕೂಲ್ ಸಿನ್ಸ್ 2012. ನಾನು 2012ನೇ ವರ್ಷದಿಂದ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ನಾನು ಒಂದು ಇಯರನ್ನು ಹೇಳಿದ್ದೀನಿ. ಎಕ್ಸಾಕ್ಟ್ ಇಯರನ್ನು ಹೇಳಿದಾಗ ನಾವು ಸಿನ್ಸನ್ನು ಬಳಸ್ತೀವಿ, ಆಗ ಫರ್ ಅನ್ನು ನಾವು ಬಳಸಲಿಕ್ಕೆ ಹೋಗೋದಿಲ್ಲ. ಓಕೆ, ಫೈನ್. ನೆಕ್ಸ್ಟ್, ಇಂಟು ಅಂದರೂ ಕೂಡ ಒಳಗಡೆ ಅನ್ನೋ ಅರ್ಥ ಬರುತ್ತೆ. ಇದು ಕೂಡ ಸಮಥಿಂಗ್ ಮೂವಿಂಗ್ ಇದ್ದಾಗ ಮಾತ್ರ ನಾವು ಇಂಟು ಅನ್ನು ಬಳಸ್ತೀವಿ. ಸಮಥಿಂಗ್ ಮೂವಿಂಗ್. ಈಗ ನೋಡಿ, ವೆನ್ ವಿ ಟಾಕ್ ಅಬೌಟ್ ಓವರ್, ಅಲ್ಲೂ ಕೂಡ ವೆನ್ ಸಮಥಿಂಗ್ ಈಸ್ ಇನ್ ಮೂವಿಂಗ್ ಸ್ಟೇಟಸ್ ಅಂತ ನಾವು ಹೇಳಿದ್ವಿ. ಇದು ಕೂಡ ಮೂವಿಂಗ್ ಸ್ಟೇಟಸ್. ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, and I'm throwing the garbage into the dustbin. I'm throwing garbage into the dustbin. ನಾನು ಈ ಗಾರ್ಬೇಜನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕ್ತಾ ಇದ್ದೀನಿ. ಅಲ್ಲಿ ಮೂಮೆಂಟ್ ಇದೆಯಲ್ಲ, ಕಸವನ್ನು ನಾವು ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ದಟ್ ಈಸ್ ಮೂಮೆಂಟ್. ಸೊ ಅಲ್ಲೂ ಕೂಡ ಮೂಮೆಂಟ್ ಇದ್ದಾಗ ನಾವು ಇಂಟುವನ್ನು ಬಳಸ್ತೀವಿ. ಅರ್ಥ ಆಯ್ತಲ್ಲ? ಸೊ ಅಂದರೆ ನೀವು ಸ್ವಲ್ಪ ಗಮನಿಸ್ಕೋಬೇಕು. ಇಂಟು ಅಂತ ಬಂದಾಗ ಅಲ್ಲಿ ಮೂಮೆಂಟ್ ಇರುತ್ತೆ, ಅಂತ ಬಂದಾಗ ಅಲ್ಲಿ ಮೂಮೆಂಟು ಇರೋದಿಲ್ಲ. ಇದು ತುಂಬ ಕ್ಲಿಯರ್ ಆಗಿ, ತುಂಬ ಕನ್ಫ್ಯೂಷನ್ ಆಗ್ತಾ ಇದೆ. ಭಾಳಷ್ಟು ಜನ ಇದನ್ನು ಕನ್ಫ್ಯೂಷನ್ ಮಾಡ್ಕೊತಾರೆ. ಇಂಟುವನ್ನು ನಾವು ಆ ಟೈಮಲ್ಲಿ ಬಳಸಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಸೊ ಇದಿಷ್ಟು. ಈಗ ನಾವು ಇವೆಲ್ಲವನ್ನೂ ಕೂಡ ಸಮ್ ಎಕ್ಸರ್ಸೈಸಸ್ ಮೂಲಕ
ತಿಳ್ಕೊಳ್ಳೋಣ ಹೇಗೆ. ಓಕೆ ವ್ಯೂಯರ್ಸ್, ಹಿಯರ್ ಆರ್ ಸಮ್ ಎಕ್ಸರ್ಸೈಸಸ್ ಫಾರ್ ಯು. Just pause the video and try to fill up these blanks with correct prepositions. Try ಮಾಡಿ, ವಿಡಿಯೋನ ಪಾಸ್ ಮಾಡಿ ಟ್ರೈ ಮಾಡಿ. ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. She was born dash in 1995 and lived dash Delhi. So what is the right answer here? ಯಾವುದು ಕರೆಕ್ಟ್ ಆನ್ಸರ್, ಯಾವುದು ಕರೆಕ್ಟ್ ಪ್ರಿಪೊಸಿಷನ್ ಅನಿಸ್ತಿದೆ ನಿಮಗೆ? ಶಿ ವಾಸ್ ಬಾರ್ನ್, ನೋಡಿ ಇಯರ್ ಬಂದಿದೆ ಅಂತಂದರೆ ನಾನು ಈಗಾಗಲೇ ಹೇಳಿದ್ದೀನಿ ಯಾವ ಪ್ರಿಪೊಸಿಷನ್ನ ಬರೀಬೇಕು. ಎಸ್, ಇನ್. ಶಿ ವಾಸ್ ಬಾರ್ನ್ ಇನ್ 1995 ಆ್ಯಂಡ್ ಲಿವ್ಡ್ ಡ್ಯಾಶ್ ಡೆಲ್ಲಿ. ನಾನು ಈಗಾಗಲೇ ಹೇಳಿದ್ದೆ ಲಾರ್ಜರ್ ಏರಿಯಾ ಅಂತ ಬಂದಾಗ ಇನ್ ಅನ್ನ ಬಳಸ್ತೇವೆ. ಮತ್ತೆ ಇನ್ ಅಂಡ್ ಲಿವ್ಡ್ ಇನ್ ಡೆಲ್ಲಿ. ಓಕೆ ಫೈನ್. ಐ ಗೋ ಟು ಸೂಪರ್ ಮಾರ್ಕೆಟ್ ಡ್ಯಾಶ್ ಸಂಡೇಸ್. ನಾನು ಸಂಡೇಸ್ ಮಾತ್ರ ಸೂಪರ್ ಮಾರ್ಕೆಟ್ಗೆ ಹೋಗ್ತೀನಿ. ಅಲ್ಲಿ ಯಾವ ಪ್ರಿಪೊಸಿಷನ್ ಅನ್ನು ಹಾಕಬೇಕು? ಎಸ್, ಆನ್. ಡೇಸ್ ಆಫ್ ದಿ ವೀಕ್ ಅಂತ ಬಂದಾಗ ನಾವು ಏನಾಗಬೇಕು? ಆನನ್ನೇ ಆಗಬೇಕು. ಫೈನ್. ದ ಡಸ್ಟರ್ ಈಸ್ ಡ್ಯಾಶ್ ದಿ ಟೇಬಲ್. ಡಸ್ಟರ್ ಟೇಬಲ್ನ ಮೇಲೆ ಇದೆ. ಸೊ ಯಾವ್ದಾಗಬೇಕು? ಎಸ್, ಆನ್. ದ ಡಸ್ಟರ್ ಈಸ್ ಆನ್ ದ ಟೇಬಲ್. ಫೈನ್. ನೆಕ್ಸ್ಟ್, ಯುವರ್ ಟೀಚರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ಡ್ಯಾಶ್ ಯುವರ್ ಆನ್ಸರ್. ನಿಮ್ಮ ಟೀಚರು ನಿಮ್ಮ ಉತ್ತರದೊಂದಿಗೆ ಸಮಾಧಾನವಾಗಿಲ್ಲ, ತೃಪ್ತಿಯಾಗಿಲ್ಲ. ಸೊ ಏನನ್ನ ಹಾಕ್ಬೋದು? ಜಸ್ಟ್ ಇಮ್ಯಾಜಿನ್. ಎಸ್, ವಿತ್ ಇಸ್ ದ ರೈಟ್ preposition. Your teacher is not satisfied with your answer. So ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಹರೀಶ್ ಗೋಸ್ ಟು ಆಫೀಸ್ ಡ್ಯಾಶ್ ಟ್ರೈನ್. ಸೊ ಈಗಾಗಲೇ ನಾನು ಹೇಳಿದ್ದೀನಿ ಐ ಕಮ್ ಟು ಸ್ಕೂಲ್ ಅಲ್ವಾ, ಬೈ ಬಸ್ ಈ ಥರ ಅಲ್ಲ. ಸೊ ಬೈ ಈಸ್ ರೈಟ್ ಪ್ರಿಪೊಸಿಷನ್. ಹರೀಶ್ ಗೋಸ್ ಟು ಆಫೀಸ್ ಬೈ ಟ್ರೈನ್. ನೆಕ್ಸ್ಟ್, he jumped dash the well. This is not wall, well. well ಅಂದ್ರೆ ಏನು ಹೇಳಿ? ಬಾವಿ ಅಲ್ವಾ. ಸೊ ಒಬ್ಬ ಅವನು ಬಾವಿಯ ಒಳಗಡೆ ಜಂಪ್ ಮಾಡ್ದ. ಏನಿರ್ಬೋದು? ಕರೆಕ್ಟಾಗಿ ಯೋಚನೆ ಮಾಡಿ. ವೆನ್ ಸಮಥಿಂಗ್ ಈಸ್ ಮೂವಿಂಗ್ ಇಂಟು ದ ಏನು? ಎಸ್, ಇಂಟು. ನಾನು ಈಗಾಗಲೇ ಹೇಳಿದ್ದೀನಿ ಸಮಥಿಂಗ್ ಮೂಮೆಂಟ್ ಇದ್ದಾಗ ನಾವು ಇಂಟು ಅನ್ನ ಹಾಕ್ತೀವಿ. ಸೊ ಈ ಜಂಪ್ಡ್ ಇಂಟು ದ ವೆಲ್. ನೆಕ್ಸ್ಟ್, ದ ಥೀಫ್ ಜಂಪ್ಡ್ ಡ್ಯಾಶ್ ದಿ ವಾಲ್. ಕಳ್ಳ, ಥೀಫ್ ಅಂದ್ರೆ ಕಳ್ಳ. ಸೊ ಈ ಜಂಪ್ಡ್ ಓವರ್ ದಿ ವಾಲ್. The thief jumped over the wall. Next, I am leaving dash 22nd ward dash Kolar. ಇಲ್ಲಿ ನೋಡಿ, ಯೋಚನೆ ಮಾಡಿ. ಐ ಆಮ್ ಲೀವಿಂಗ್ ಆ ಸ್ಪೆಸಿಫಿಕ್ ವಾರ್ಡ್ ಅನ್ನ ಇಲ್ಲಿ ಕೊಟ್ಟಿದ್ರೆ ಸ್ಪೆಸಿಫಿಕ್ ಬಂದಾಗ ನಾವೇನಾಗಬೇಕು? ಅಟ್. ಐ ಆಮ್ ಲೀವಿಂಗ್ ಅಟ್ 22nd ward ಇನ್ ಕೋಲಾರ್. Okay. I saw a letter dash newspapers. There are many newspapers. ಅಲ್ಲಿ ತುಂಬಾ ನ್ಯೂಸ್ ಪೇಪರ್ಸ್ ಇದೆ. ಅದರಲ್ಲಿ ಒಂದು ಲೆಟರ್ ಅನ್ನ ನೋಡಿದೆ. ಸೊ ಅಮಾಂಗ್. I saw a letter among newspapers. Okay. Next, her property is divided dash her son and daughter.
ಸೊ ಒಬ್ಬರದು ಆಕೆಯದು ಪ್ರಾಪರ್ಟಿ ಆಸ್ತಿ ಇದೆ, ಅದು ಮಗ ಮತ್ತು ಮಗಳ ಮಧ್ಯೆ ಡಿವೈಡ್ ಆಗಿದೆ. ಸೊ ಏನಾಗಬೇಕು? ಎಸ್, ಬಿಟ್ವೀನ್. ಹರ್ ಪ್ರಾಪರ್ಟಿ ಈಸ್ ಡಿವೈಡೆಡ್ ಬಿಟ್ವೀನ್ her son and daughter. So dear viewers, ಸೊ ಇವತ್ತು ಮಾಡಿದಂತಹ ನಾನು ಪ್ರಿಪೋಸಿಷನ್ ಪಾರ್ಟ್ 2 ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್.